ಹಾಯ್ ಆಲ್, ವೆಲ್ಕಮ್ ಟು ವಿಭಾಸ್ ಕಿಚನ್ ಬುಕ್. ಇವತ್ತು ಚಕೋತ ಸೊಪ್ಪಿನ ಮತ್ತು ಕಡಲೆಕಾಯಿನ ಕೂಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ 2 ಕಟ್ಟು ಚಕೋತ ಸೊಪ್ಪು ತೊಗೊಂಡಿದ್ದೀನಿ ನಾನು. ಈ ಚಕೋತ ಸೊಪ್ಪನ್ನು ಬಿಡಿಸ್ಕೊಳ್ಳೋಣ. ದಂಟು ಬೇಡ, ನಮಗೆ ದಂಟು ಹಾಕಬಾರ್ದು ಈ ಕೂಟಿಗೆ. ಬರೀ ಎಲೆಗಳು ಮಾತ್ರ ಬಿಡಿಸಿ ಕ್ಲೀನ್ ಮಾಡಿ ಎಲೆಗಳು ಮಾತ್ರ ತೊಗೊಳ್ಳೋಣ ನಾವು. ಈಗ ಎಲೆನ ಬಿಡಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ತೆಂಗಿನಕಾಯಿ, ಹುಳಿ ಪುಡಿ, ಸಾಂಬಾರು ಪುಡಿ ಏನಂತೀರ ಅದು, ತೊಗರಿಬೇಳೆ 2 ಕಪ್ ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ 6 ಜನರಿಗಾಗುವಷ್ಟು ಮಾಡ್ತಾಯಿದ್ದೀನಿ. 2 ಕಪ್ಪು ತೊಗರಿಬೇಳೆ, 2 ಹಿಡಿ ಕಡಲೆಕಾಯಿ, ಶೇಂಗಾ ಅಂತ ಕರೀತಾರಲ್ಲ, ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ನಾನು. ಇದನ್ನು ತೊಳೆದು ನೀರಲ್ಲಿ 2 ರಿಂದ 3 ಸರಿ ನೋಡಿ. ಅಕ್ಕಿ ಮತ್ತು ಗಸಗಸೆ ಬೇಕು ರುಬ್ಬೋದಕ್ಕೆ. ನೀರಲ್ಲಿ ತೊಳೆದಿಟ್ಟಿದ್ದೇನೆ ನೋಡಿ. ಇದಕ್ಕೊಂದು ಚಿಟಿಕೆ ಅರಿಶಿನ ಹಾಕಿ ತೊಗರಿಬೇಳೆ ಮತ್ತು ಕಡಲೆಕಾಯಿ ಬೀಜನ 3 ವಿಸಲ್ ಬೇಯಿಸ್ಕೊಳ್ಳೋಣ. ನಾನು ಕುಕ್ಕರ್ ಇಟ್ಟಿದ್ದೀನಿ, ಇವಾಗ ಬೇಯಲಿ ಅದು. ಅಷ್ಟರಲ್ಲಿ ನಾವಿಲ್ಲಿ ಹುರ್ಕೊಳ್ಳೋಣ. ಅಕ್ಕಿ ಮತ್ತು ಗಸಗಸೆ 2 ಟೇಬಲ್ ಸ್ಪೂನ್ ಅಕ್ಕಿ, 2 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಹಾಕೋದಿಲ್ಲ. ಚಕೋತ ಸೊಪ್ಪಿನಲ್ಲೇ ಹುಳಿ ಅಂಶ ಇರೋದರಿಂದ ಹುಣಸೆ ಹಣ್ಣು ಯೂಸ್ ಮಾಡಲ್ಲ ಈ ಕೂಟಿಗೆ. ಗಸಗಸೆ ಮತ್ತು 2 ಸ್ಪೂನ್ ಮಾಮೂಲಿ ಊಟದ ಅಕ್ಕಿ ಹುರಿದ್ಬಿಟ್ಟು ಸಾಂಬಾರು ಪುಡಿ, ಹುಳಿ ಪುಡಿ ಏನಂತೀರ, ಕಾಯಿ ಜೊತೆ ರುಬ್ಬಿ ಮಿಕ್ಸಿ ಮಾಡಿ ತಂದಿದ್ದೀನಿ. ಈಗ ಸೊಪ್ಪು ಹೆಚ್ಕೊಳ್ಳೋಣ. ಸ್ವಲ್ಪ 1/4 ಲೋಟ ನೀರು ಹಾಕಿಬಿಟ್ಟು ನಾನು ನೀರು ಬಿಸಿ ಆಗ್ಲಿಕ್ಕೆ ಇಡ್ತಿದ್ದೀನಿ. ಸಿಮ್ಮಲ್ಲೇ ಇಟ್ಟಿದ್ದೀನಿ, ನೀರು ಬಿಸಿ ಆಗಲಿ. ಅಷ್ಟರಲ್ಲಿ ಇಲ್ಲಿ ಒಂದು 4 ರಿಂದ 5 ಬಾರಿ ತೊಳೆದಂಥ ಚಕೋತ ಸೊಪ್ಪಿನ ಎಲೆಗಳನ್ನು ನಾನು ಹೆಚ್ಕೊತಿದ್ದೀನಿ. ಇಲ್ಲಿ ದಂಟು ಉಪಯೋಗಿಸೋದಿಲ್ಲ, ಗಮನ ಇಡಿ. ದಂಟು ಹಾಕಬಾರ್ದು. ಬರೀ ಕರಿಬೇವಿನ ಸೊಪ್ಪಿನ ಥರ ಎಲೆಗಳು ಮಾತ್ರ ಬಿಡಿಸ್ಕೋಬೇಕು. ಎಲೆಗಳನ್ನ ಸಣ್ಣದಾಗಿ ಹೆಚ್ಚಿ ನಾನು ನೀರಿನಲ್ಲಿ ಬೇಯಿಸ್ಕೊತಿದ್ದೀನಿ. ಬೇಳೆ ಒಟ್ಟಿಗೆ ಹಾಕೋದಿಲ್ಲ ಸೊಪ್ಪನ್ನು. ಈಚೆ ಕಡೆ ಪಾತ್ರೆಯಲ್ಲಿ ಸಪ್ರೇಟಾಗಿ ಬೇರೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಅಥವಾ 1/4 ಲೋಟ ನೀರು ಇಟ್ಬಿಟ್ಟು ಸೊಪ್ಪನ್ನು ಹೆಚ್ಚಿ ಹಾಗೆ ಒಂದೊಂದು ಹಿಡಿ ತೊಗೊಳ್ಳೋದು, ಹೆಚ್ಚೋದು, ಪಾತ್ರೆಗೆ ಹಾಕೋದು. ಅದು ಬಿಸಿ ಹಾಕಿ ಇಟ್ಟಿದ್ದೀನಲ್ಲ, ಅದು ಪೂರ್ತಿ ಸೊಪ್ಪು ಹೆಚ್ಚೋ ಅಷ್ಟರಲ್ಲಿ ತಳದಿಂದ ಪೂರ್ತಿ ಸೊಪ್ಪುಗಳೆಲ್ಲ ಬೆಂದಿರುತ್ತೆ. ನಾನು ಇದೇ ರೀತಿ ಸೊಪ್ಪು ಬೇಯಿಸೋದು. ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ನೀರು ಹಾಕಿ ಒಂದೊಂದು ಹಿಡಿನೇ ತೊಗೊಂಡು ಹೆಚ್ಚಿ ಹಾಕ್ತಿರ್ತೀನಿ. ಪೂರ್ತಿ ಸೊಪ್ಪು ಹೆಚ್ಚೋ ಅಷ್ಟರಲ್ಲಿ ಬೆಂದ್ಬಿಟ್ಟಿರುತ್ತೆ ಸೊಪ್ಪು. ಇನ್ನೊಂದು 2-3 ನಿಮಿಷ ಬಿಟ್ಟರೆ ಸಾಕು. ಕಡೆಯಲ್ಲಿ ನನಗೆ ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ, ಜಾಸ್ತಿ ಟೈಮ್ ಬೇಕಾಗಲ್ಲ ನೋಡಿ. ಇವಾಗ ಇಷ್ಟು ಸೊಪ್ಪು ಹೆಚ್ಕೊಂಡು ಒಂದೊಂದು ಹಿಡಿ ಕೈಯಲ್ಲಿ ಎಷ್ಟು ಸಿಗುತ್ತೆ ಸೊಪ್ಪು ಅಷ್ಟು ತೊಗೊಂಡು ಹೆಚ್ಚ್ತಾ ಇದ್ದೀನಿ. ಇದನ್ನು ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ಳೋದು. ಕುಕ್ಕರ್ನಲ್ಲಿ ಹಾಕಿಬಿಟ್ರೆ ಪೂರ್ತಿ ಕರ್ಗೊಟ್ಟೋಗುತ್ತೆ ಸೊಪ್ಪು. ಯಾವತ್ತೂ ಈಚೆ ಕಡೆ ಪಾತ್ರೆನಲ್ಲೇ ಓಪನ್ ಆಗಿ ಬೇಯಿಸ್ಕೋಬೇಕು ನೋಡಿ. ಆಲ್ಮೋಸ್ಟ್ ಆಯಿತು, ಸೊಪ್ಪೆಲ್ಲ ಬೆಂದಿದೆ. ಈಗ ಕುಕ್ಕರು ಕೂಲಾಗಿದೆ. 3 ವಿಸಲ್ ಬರ್ಸ್ಕೊಂಡಿದ್ದೀನಿ ನಾನು ನೋಡಿ. ನೋಡಿ ಎಷ್ಟು ನುಣ್ಣಗೆ ಬೆಂದಿದೆ ಬೇಳೆ, ಕಡಲೆಕಾಯಿ ಬೀಜ ಎಲ್ಲ. ಬೇಳೆ ತುಂಬ ನೈಸಾಗಿ ಬೆಂದಿರಬೇಕು. ನಾನು ನೀರು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಮಾಮೂಲಿ ಸಾಂಬಾರು ಸಾರಿಗೆಲ್ಲ ಹೇಗೆ ಬೇಳೆ ಬೇಯಿಸ್ತೀರ ಅದೇ ರೀತಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಒಂದೊಂದೇ ಪದಾರ್ಥಗಳು ಹಾಕೋಣ. ಸೊಪ್ಪು ಬೇಯಿಸ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿರೋದ್ರಿಂದ ನೀರು ಹಾಕ್ಕೊತಾ ಇದ್ದೀನಿ. ಪೂರ್ತಿ ತಳದ್ದು ಹಾಕ್ತಿಲ್ಲ, ಮೇಲಿನ ಸ್ವಲ್ಪ ಹಾಕ್ತೆ ಅಷ್ಟೇ. ನಾನು ಅರ್ಧ ಲೋಟನೇ ಹಾಕಿದ್ದಿದ್ದು ನೀರು. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಸೊಪ್ಪಿನ ಹುಳಿ, ಸಾಂಬಾರು, ಕೂಟೆಲ್ಲ ಗಟ್ಟಿ ಇರಬೇಕು. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ರುಬ್ಬಿದಂತಹ ಮಿಶ್ರಣ, ಕಾಯಿ, ಸಾಂಬಾರು ಪೌಡರು, ಅಕ್ಕಿ, ಗಸಗಸೆ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಇದು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಲೆ ಮೇಲೆ ಕುದಿಲಿಕ್ಕಿಡೋಣ. ತುಂಬ ರುಚಿಯಾಗಿರುತ್ತೆ ಇದು. ಮುದ್ದೆ ಒಟ್ಟಿಗೆ, ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬಹಳ ಕಡಿಮೆ ಜನ ಈ ಕೂಟ್ ಮಾಡೋದು. ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಕೋತ ಸೊಪ್ಪು ನೋಡಿ. ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ. ಇದಕ್ಕೆ ಹುಣಸೆ ಹುಳಿ ಬಳಸೋದಿಲ್ಲ, ಹುಣಸೆ ಹುಳಿ ಹಾಕಿಲ್ಲ ನಾನಿವತ್ತು. ಆ ಸೊಪ್ಪಿನಲ್ಲೇ ಹುಳಿ ಅಂಶ ಜಾಸ್ತಿ ಇರೋದರಿಂದ ಹುಣಸೆ ಹುಳಿ ಹಿಂಡುವ ಅವಶ್ಯಕತೆ ಇಲ್ಲ ನೋಡಿ. ಇವಾಗ ಕುದೀತಾ ಇದೆ.
ಕೂಟು ಚೆನ್ನಾಗಿ ಕುದಲಿ, ಕೈ ಆಡಿಸ್ತಾನೆ ಇರಬೇಕು. ನೀವು ಜೋರಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಮೂಲಿ ಹುಳಿ ಸಾಂಬಾರೆಲ್ಲ ಮಾಡೋ ಥರ ಕುದಿಸಿದ್ರೆ ತಳ ಹಿಡಿದು ಬಿಡುತ್ತೆ. ಯಾಕಂದರೆ ಅಕ್ಕಿ ಗಸಗಸೆ ಹಾಕಿರ್ತೀವಿ, ಗಸಗಸೆ ಬೇಗ ತಳ ಹಿಡಿಯುತ್ತೆ. ಅಕ್ಕಿ ಗಸಗಸೆ ಹಾಕಿರೋದ್ರಿಂದ ಮಧ್ಯಮ ಊರಿನಲ್ಲೇ ಇಟ್ಕೊಂಡು ನೀವು ಹುಳಿನ ನೋಡಿ, ಸೌಟ್ ಅದರಲ್ಲೇ ಬಿಟ್ಟಿದ್ದೀನಿ ಪಾತ್ರೆನಲ್ಲೇ ನಾನು. ಕೈ ಆಡಿಸ್ತಾನೆ ಇರಬೇಕು, ನೀವು ತಿರುಗಿಸ್ತಾನೆ ಮಿಕ್ಸ್ ಮಾಡ್ತಾನೆ ಇದ್ದರೆ ತಳ ಹಿಡಿಯಲ್ಲ ನಿಮಗೆ. ಇವಾಗ ತುಪ್ಪ, ಸಾಸಿವೆ, ಇಂಗು ಒಗ್ಗರಣೆ ಹಾಕಿದ್ದೀನಿ. ಹುಳಿ ಕುದ್ದಿದೆ, ತುಂಬ ರುಚಿಯಾಗಿರುತ್ತೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಮುದ್ದೆಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಅಪರೂಪದ್ದಿದು, ಹೆಚ್ಚು ಜನರಿಗೆ ಗೊತ್ತಿರೋದಿಲ್ಲ. ಕೆಲವ್ರು ಚಕೋತ ಸೊಪ್ಪನ್ನೇ ಬಳಸೋದಿಲ್ಲ. ಎಲ್ಲ ರೀತಿಯ ಸೊಪ್ಪುಗಳು ದೇಹಕ್ಕೆ ಹೋಗಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು ಆಲ್.